ಫ್ರೆಂಡ್ 2025 IPLನಲ್ಲಿ RCB ಟೀಮ್ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್. ನಾನು 11 ಜನದ ಆಟಗಾರರನ್ನು ಸೆಟ್ ಮಾಡಿದ್ದೀನಿ ಫ್ರೆಂಡ್ ಸ್ಟ್ರಾಂಗ್ ಆಗಿ. ಆ ಒಂದು ಪ್ಲೇಯಿಂಗ್ 11 ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಪ್ಲೇಯಿಂಗ್ 11 ಆಡಿಸಿದ್ರೆ ಎಲ್ಲ ಫಾರ್ಮೆಟ್ನಲ್ಲೂ ಟಾಪ್ ಆರ್ಡರ್, ಮಿಡಲ್ ಆರ್ಡರ್, ಲೋ ಆರ್ಡರ್ ಎಲ್ಲ ಫಾರ್ಮೆಟ್ನಲ್ಲಿ ಸೆಟ್ ಆಗಿರುವಂಥ ಆಟಗಾರರೇ ಚೂಸ್ ಮಾಡಿದ್ದೀನಿ ಫ್ರೆಂಡ್. ಬನ್ನಿ ಫ್ರೆಂಡ್, ಮೊದಲಿಗೆ ನಾನು ನೋಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು. ಇದರಲ್ಲಿ ಮೊದಲಿಗೆ ವಿರಾಟ್ ಕೊಹ್ಲಿ ಓಪನಿಂಗ್ ಬರ್ತಾರೆ. ನೆಕ್ಸ್ಟ್ ಓಪನಿಂಗ್ ವಿರಾಟ್ ಕೊಹ್ಲಿ ಜೊತೆಗೆ ಸಾಥ್ ಕೊಡೋರು ಫಿಲಿಪ್ ಸಾಟ್ ಕೊಡ್ತಾರೆ ಫ್ರೆಂಡ್. ಓಪನಿಂಗ್ ಹಾಗೆ ಇಲ್ಲಿ ಮಿಡಲ್ ಆರ್ಡರ್ನಲ್ಲಿ ರಜತ್ ಪಟಿದಾರ್ ಇವರು ಕೂಡ ಸ್ಟ್ರಾಂಗ್ ಆಗಿ ಆಟಗಾರರ. ಒಂದನೇ ಸೀಸನ್ನಲ್ಲಿ ಇವರು 3-4 ವಿಕೆಟ್ ಹೋದಾಗ ಬರ್ತಿದ್ರು. ಈ ಒಂದು ಸೀಸನ್ನಲ್ಲಿ ಇವರು 1 ವಿಕೆಟ್ ಹೋಗೋಟಿಗೆ ರಜತ್ ಪಟಿದಾರ್ ಬಂದರೆ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಬ್ಯಾಟಿಂಗ್ ಲೈನ್ ಆಡೋದ್ರಿಂದ ರನ್ ಸುರಿಮಳೆ ಆಗುತ್ತೆ. ಅದ್ರ ಜೊತೆಗೆ ಲಿಯನ್ಸ್ಟನ್ ಇವರು ಕೂಡ ಸ್ಫೋಟಕ ಆಟಗಾರ. ಇವರು ಕೂಡ ಬಂದರೆ ಮಿಡಲ್ ಆರ್ಡರ್ನಲ್ಲಿ ಇನ್ನೂ ಕೂಡ ಶಕ್ತಿ ತುಂಬಿದಾಗೈತೆ. ಆಮೇಲೆ ಇಲ್ಲಿ ದಿನೇಶ್ ಕಾರ್ತಿಕ್ ಸ್ಥಾನಕ್ಕೆ ರಿಪ್ಲೇಸ್ಮೆಂಟ್ ಕರೆಕ್ಟ್ ಆಗಿರುವಂಥ ಜಿತೇಶ್ ಶರ್ಮಾ ಅವರು, ಇವರು ಕೂಡ ಸ್ಟ್ರಾಂಗ್ ಆಗಿ ಮಿಡಲ್ ಆರ್ಡರ್ನಲ್ಲಿ ಸ್ಟ್ರಾಂಗ್ ಆಗಿ ಬ್ಯಾಟಿಂಗ್ ಆಡುವಂಥ ಸಾಮರ್ಥ್ಯ ಹೊಂದಿದ್ದಾರೆ ಫ್ರೆಂಡ್. ಆಮೇಲೆ ಇನ್ನೊಬ್ಬ ಆಟಗಾರ ಟೀಮ್ ಡೇವಿಡ್, ಇವರು ಹೇಳೋದೇ ಬೇಡ, ಬಾಲ್ ಹಿಡ್ಕೊಂಬರ್ಬೇಕು ಇವರು ಹೊಡೆದ್ರೆ. ಅದು ಬೇರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹತ್ತಿರ ಇದೆ ಫ್ರೆಂಡ್, ಬೌಂಡ್ರಿ ಹತ್ತಿರ ಇದೆ, ಪ್ರತಿಯೊಂದು ಬಾಲ್ ಕೂಡ ಹೋಗುತ್ತೆ. ಇವರು ಕರೆಕ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಮ್ಯಾಚ್ ವಿನ್ನಿಂಗೇ ಫ್ರೆಂಡ್. ಆ ರೀತಿ ಆಡ್ತಾರೆ ಟೀಮ್ ಡೇವಿಡ್. ಆಮೇಲೆ ಆಲ್ರೌಂಡ್ ಕ್ಯಾಟಗರಿಯಲ್ಲಿ ಕುನಾಲ್ ಪಾಂಡ್ಯ ಬರ್ತಾರೆ ಫ್ರೆಂಡ್. ಇವರೆಲ್ಲರೂ ಬರ್ತಾರೆ. ಟೀಮ್ ಡೇವಿಡ್, ಕುನಾಲ್ ಪಾಂಡ್ಯ ಕೂಡ ಆಲ್ರೌಂಡಲ್ಲಿ ಬರ್ತಾರೆ. ಸ್ಪಿನ್ನಲ್ಲಿ ಮೋಡಿ ಕೂಡ ಮಾಡ್ತಾರೆ ಕುನಾಲ್ ಪಾಂಡ್ಯ. ಚೆನ್ನಾಗಿ ಸ್ಪಿನ್ನಲ್ಲಿ ಮೋಡಿ ಮಾಡ್ತಾರೆ ಕುನಾಲ್ ಪಾಂಡ್ಯ. ಅವ್ರ ಜೊತೆಗೆ ಸ್ಪಿನ್ ಕಿಂಗ್ ಅಂದರೆ ಅವರು ಪವರ್ ಪ್ಲೇನಲ್ಲಿ ಚಲೋ ಆಡ್ತಾರೆ. ಅಂದರೆ ಅವ್ರಿಗೆ ಸ್ವಿಂಗ್ ಮಾಡಿ ಔಟ್ ಮಾಡುವಂಥ ಸಾಮರ್ಥ್ಯ ನಮಗೆ ಭುವನೇಶ್ವರ್ ಕುಮಾರ್ಗಿದೆ. ಹಾಗೆ ಅವ್ರೇನಾದರೂ ಲಾಸ್ಟಿಗೆ ಏನಾದರೂ ಡೆಟ್ನಲ್ಲಿ ಏನಾದರೂ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಅಂದರೆ ಅವರು ಕೂಡ ಡೆಟ್ನಲ್ಲಿ ಕಾಲು ಮುರಿಯೋಂಗೆ ಬಾಲ್ ಹಾಕ್ತಾರೆ ಫ್ರೆಂಡ್. ಸ್ಟಂಪ್ಗೆ ಹಾಕ್ತಾರೆ. ಇವ್ರು ಬಿಟ್ಟರೆ ಅಲ್ಲಿ ಸುರೇಶ್ ಶರ್ಮಾ ಇವರು ಸ್ಪಿನ್ ಕೂಲುಗಿದ್ದಾರೆ. ಸ್ಪಿನ್ನ ಹಾಕಿದರೆ ಚಮತ್ಕಾರ ವಿಕೆಟ್ ತಾರೆ ಎಕ್ಸ್ಪರ್ಟ್. ಮಿಡಲ್ ಆರ್ಡರ್ನಲ್ಲಿ ಅಂದರೆ ಒಂದು ಪವರ್ ಪ್ಲೇ ಆದಮೇಲೆ ಒಂದು 6ರಿಂದ ಹಿಡಿದು ಒಂದು 12 ಓವರ್ ತನಕ ಇವರು ಚಾಲಕ ಮಾಡಿಬಿಡ್ತಾರೆ ಫ್ರೆಂಡ್. ಯಾವ ಒಂದು ವಿಕೆಟ್ ತೆಗೆದುಬಿಡ್ತಾರೆ. ನೆಕ್ಸ್ಟ್ ಜೊತೆಗೆ ಯಶ್ ದಯಾಲ್ ಪರವಾಗಿಲ್ಲ ಫ್ರೆಂಡ್, ಚೆನ್ನೈ ಸೂಪರ್ ಕಿಂಗ್. ಆ ಮ್ಯಾಚ್ನಲ್ಲಿ ಧೋನಿಗೆ ಔಟ್ ಮಾಡಿ ಆ ಒಂದು ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ರು. ಚೆನ್ನಾಗಿದೆ ಇವರ ಪರ್ಫಾರ್ಮೆನ್ಸ್. 15ನೇ ಸೀಸನ್ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಆಮೇಲೆ ಜೇಶ್ ಹೇಸಲ್ವುಡ್ ಬಾಲ್ ಇಲ್ಲಿಗೆ ಬರುತ್ತೆ ಫ್ರೆಂಡ್. ಅವ್ರು ಬಂಪ್ಸ್ ಮಾಡಿದರೆ ಬಾಲ್ ಎಲ್ಲಿಗೆ ಬರುತ್ತೆ ಫ್ರೆಂಡ್. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಬಂಪ್ಸ್ ಪಿಚ್, ಇಲ್ಲಿ ಕೂಡ ಬಂಪ್ಸ್ ಹಾಕಿ ಇವರು ವಿಕೆಟ್ ತಗೊಂಥ ಸಾಮರ್ಥ್ಯ ಇರುತ್ತೆ. ಆಮೇಲೆ ರಿಷಿಕ್ ಧಾರ್ ಇವರು ಕೂಡ ಪೇಸರ್. ಇವ್ರ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ, ಪರವಾಗಿಲ್ಲ ಫ್ರೆಂಡ್. ಇವರು ಕೂಡ ಪ್ಲೇಯಿಂಗ್ನಲ್ಲಿ ಸ್ಥಾನ ಪಡೆದಿದ್ದಾರೆ ಫ್ರೆಂಡ್. ಈಗಿದೆ ನೋಡ್ಕೊಳ್ಳಿ ಪ್ಲೇಯಿಂಗ್ 11. ಇದರಲ್ಲಿ ಟೋಟಲ್ ಆಗಿ 12 ಜನ ಇದ್ದಾರೆ ಫ್ರೆಂಡ್. 12 ಜನದಲ್ಲಿ ಇದರಲ್ಲೇ ರಿಷಬ್ ಧವನ್ ಅಷ್ಟೇ ಒಬ್ಬರು, ಯಾರೊಬ್ಬರಿಗೆ ರಿಪ್ಲೇಸ್ ಮಾಡಿದ್ರೆ ಇಂಜುರಿ ಆದರೆ ಬಾಲರ್ಗೆ, ಬ್ಯಾಟ್ಮನ್ಸ್ ಇಂಜುರಿ ಆದರೆ ಇನ್ನೊಬ್ಬ ಬ್ಯಾಟ್ಮನ್ಸ್ ಹಾಕೊತಾರೆ. ಟೋಟಲ್ ಆಗಿ ಇಲ್ಲಿ 11 ಜನದಿದೆ. ಅಂದರೆ 12 ಜನದ್ದು ನಾನು ಹೇಳಿದ್ದೀನಿ. ಇದರಲ್ಲಿ 11 ಜನ ಸೆಲೆಕ್ಟ್ ಮಾಡ್ಬೋದು. ನನಗನ್ಸೋ ಮಟ್ಟಿಗೆ ರಿಷಿಕರ ಧರ್ ಅವ್ರನ್ನ ಸೈಡ್ ಇಟ್ಟು ಈ ಒಂದು ಪ್ಲೇಯಿಂಗ್ 11 ಸೆಟ್ ಮಾಡಿದರೆ ಚೆನ್ನಾಗಿರುತ್ತೆ ಫ್ರೆಂಡ್. ಈ ಒಂದು ಪ್ಲೇಯಿಂಗ್ 11 ನೋಡಿ ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಈ ಒಂದು ಪ್ಲೇಯಿಂಗ್ 2025 ಸ್ಟ್ರಾಂಗ್ ಆಗಿದೆ ಫ್ರೆಂಡ್. ನನಗೆ ಫುಲ್ ಸ್ಟ್ರಾಂಗ್ ಆಗಿದೆ. ಹಾಗೆ ಈ ಒಂದು ಪ್ಲೇಯಿಂಗ್ 11 ನೋಡಿ ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ RCB ಯಾರ್ಯಾರು ಫ್ಯಾನ್ ಇದ್ದೀರೋ ಅವರೆಲ್ಲರೂ ಒಂದು ಲೈಕ್ ಕೊಡಿ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಿಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಟೇಕ್ ಕೇರ್, ಬಾಯ್.